ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಏನು ಬ್ಲಾಗ್ ಅಂತ ಹೇಳಿದ್ರೆ, ನಾವು 8 ದಿನ ಓಂ ಶಕ್ತಿ ಟೂರ್ಗೆ ಹೋಗಿದ್ವಿ. ಅದ್ರದ್ದು ಬ್ಲಾಗು ಅಪ್ಲೋಡ್ ಮಾಡೋಣ ಅಂಥೇಳಿ 2 ಮಂತ್ಸೇ ಆಗೋಯ್ತು. ಹಂಗೋ ಹಿಂಗೋ ಅಪ್ಲೋಡ್ ಮಾಡೋಣ ಅಂಥೇಳಿ ಎಡಿಟ್ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನು ಪ್ರವಾಸಕ್ಕೆ ಹೋಗೋದು ಹಿಂದಿನ ದಿನ ನನಗೆ ಮೇಕಪ್ ಆರ್ಡ್ರ್ ಇತ್ತು, ಮತ್ತು ಬಲೂನ್ ಡೆಕೋರೇಷನ್ ಕೂಡ ಆರ್ಡ್ರ್ ಇತ್ತು. ಎರಡನ್ನೂ ಮುಗಿಸ್ಕೊಂಡು ಅವತ್ತಿನ ದಿನ ಅಂತೂ ನಮಗೆ ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ, ಏನೇನು ಪರ್ಚೇಸ್ ಮಾಡಬೇಕು ಅನ್ನೋ ಟೈಮ್ ಇಲ್ಲ. ತುಂಬ ಅಂದರೆ ತುಂಬ ಅರ್ಜೆಂಟಲ್ಲಿದ್ವಿ, ಏನೇನು ಮಾಡೋಕ್ಕಾಗಲಿಲ್ಲ. ಅಷ್ಟು ಟೈಮು ಟೈಟ್ ಆಗಿಬಿಟ್ಟಿತ್ತು ನಮಗೆ. ಇನ್ನು ಇದು 1.25 ಗಂಟೆಯಲ್ಲಿ ಇದು ಆರ್ಡ್ರೆಲ್ಲ ಮುಗಿಸಿದ್ವಿ. ಅಲ್ಲಿಂದ ಡೈರೆಕ್ಟ್ ಮನೆಗೆ ಬರುವಾಗ ನಮ್ಮ ಅಜ್ಜಿ ಊರಿಗೆ ಹೋಗ್ತಾಯಿದ್ರು, ದಾರಿಲೇ ಸಿಕ್ಕಿದ್ರು. ಅವರು ಟೂರ್ಗೆ ಹೋಗ್ತಿದ್ವಲ್ಲ ಅಂತ ಹೇಳಿದ್ವಲ್ಲ, ಅದಕ್ಕೆ ಏನೋ ಕಾಸು ಕೊಟ್ಟರು. ಅದನ್ನು ಕಾಸಿಸ್ಕೊಂಡು ಆಮೇಲೆ ಪರ್ಚೇಸಿಂಗ್ ಹೋದ್ವಿ, ಏನೇನು ಬೇಕು ಅಂತ ಹೇಳ್ಬಿಟ್ಟು. ನಾವು ವಿಘ್ನೇಶ್ ಭಂಡಾರಲ್ಲಿ ತಗೋತಿದ್ವಿ, ಆದರೆ ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಸಂಡೇ. ಇಲ್ಲಿ ಅನೂಸ್ ಅಂತ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗಿದ್ವಿ. ಅದನ್ನೆಲ್ಲ ಪರ್ಚೇಸಿಂಗ್ ಎಲ್ಲ ಆಗಿ ಮನೇಲಿ ಊಟ ಮಾಡಿಕೊಂಡು ನನ್ನ ತಂಗಿ ಮಾಲೆ ಹಾಕಿಸ್ಕೊಂಡಿದ್ಲು. ಬಸ್ ಹತ್ಕೊಂಡು ಹೋದ್ವಿ. ಫಸ್ಟ್ನೇದೇ ಮಹದೇಶ್ವರನ ಬೆಟ್ಟ ಇತ್ತು. ಒಳಗಡೆ ಎಲ್ಲ ದರ್ಶನಕ್ಕೆ ಹೋಗಲಿಲ್ಲ, ಅಲ್ಲೇ ಈಚೆ ಕೈ ಮುಗಿದು ಧೂಪ ಎಲ್ಲ ಹಾಕ್ಬಿಟ್ಟು ಬಂದ್ವಿ. ಮಾದಪ್ಪನ ಕೊಂಡಾಡ್ಕೊಂಡು ಸಾಂಗ್ ಹೇಳ್ತಾಯಿದ್ರು, ಅದನ್ನು ವೀಡಿಯೋ ಮಾಡಿಕೊಂಡೆ. ಮತ್ತು ಅದ್ರ ಮಾರ್ನಿಂಗು ಈ ಮುಖನೂ ತೊಳೆದಿಲ್ಲ, ಏನೂ ಇಲ್ಲ, ಹಾಗೆ ಫಸ್ಟು ತಿರುಮಲೆ ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು, ಯಾಕಂತಂದರೆ ನನಗಿದೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ನಾನು ಈ ಥರ ಒಂದು ಟೆಂಪಲ್ಗೆಲ್ಲ ಹೋಗ್ತೀನಿ ಅಂದ್ಕೊಂಡೇ ಇರಲಿಲ್ಲ. ಇಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿತ್ತು. ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ ತಮಿಳ್ನಾಡು ಸೈಡು. ದೇವಸ್ಥಾನಗಳ ಗೋಪುರ ನೋಡಿಬಿಟ್ಟು ತುಂಬಾ ಶಾಕ್ ಆಗೋಯ್ತು. ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಕಟ್ಟಿದ್ರು. ನೋಡೋದಕ್ಕೆ ಒಂಥರ ಕಣ್ಣಿಗೆ ಹಬ್ಬ ಅನ್ನಿಸ್ಬೋದು, ಹಂಗಿತ್ತು. ಆದರೆ ದೊಡ್ಡ ದೇವಸ್ಥಾನ. ತಮಿಳ್ನಾಡು ಯಾವ್ಯಾವುದು ಹೋಗಿದ್ವಿ ಅದೆಲ್ಲ ದೊಡ್ಡ ದೇವಸ್ಥಾನ. ತುಂಬ ಕವರ್ ಮಾಡೋ ತನಕ ಕಾಲು ನೋವು ಬರೋ ಹಂಗಿತ್ತು, ಯಾಕಂದರೆ ನಾನು ನನ್ನ ಮಗಳಲ್ವಾ. ಹಾಗೆ ಅಲ್ಲಿ ತಿರುಮಲೆಯಲ್ಲಿ ದರ್ಶನ ಮಾಡಿಕೊಂಡು ಒಂದು ಕಡೆ ಸ್ಟಾಪ್ ಮಾಡಿ ತಿಂಡಿ ಕೊಟ್ಟರು. ಬಾತ್ ಮಾಡಿದರು, ರೈಸ್ ಬಾತು ತಿನ್ಕೊಂಡೆಲ್ಲ ಆಟ ಆಡ್ಕೊಂಡೆಲ್ಲ ನನ್ನ ಮಗಳು ಇದ್ಲು. ಅವಳದ್ದೇನು ಗೊತ್ತಾ, ಫಸ್ಟು ಡೇ ಮನೆಗೆ ಹೋಗೋಣ ಅಂತಿದ್ಲು. ಲಾಸ್ಟ್ ದಿನ ಮಾತ್ರ ಬೀಚಿಗೆ ಒಂದ್ಸಲ ಹೋಗಿದ್ವಲ್ಲ, ವೇಲಂಗಣಿ ಬೀಚ್ ಅಂತ, ಆವಾಗ ಅಲ್ಲಿಗೆ ಹೋಗಿದ್ದಕ್ಕೇ ವಾಪಸ್ ಮನೆಗೆ ಬರುವಾಗ ಮನೆಗೆ ಬರಲ್ಲ ನಾನು, ಬೀಚ್ಗೆ ಹೋಗಬೇಕು ಅಂತ ಹೇಳ್ತಿದ್ಲು. ಅದನ್ನು ಮುಗಿಸ್ಕೊಂಡು ಅಂಗಲ ಪರಮೇಶ್ವರಿ ಟೆಂಪಲ್ಗೆ ಹೋದ್ವಿ. ಅಲ್ಲಿ ದೊಡ್ಡದು ಏನು ಅಮ್ಮವರು ಮಲಗಿದ್ರಲ್ಲ ಈ ಥರ, ಅದನ್ನು ನೋಡೋಕ್ಕಾಗಲಿಲ್ಲ. ಅದು ಚಿಕ್ಕದು. ವಿಡಿಯೋ ಮಾಡೋಣ ಅಂತ ಹೋದೆ, ಸರಿಯಾಗಿ ಮಾಡೋಕ್ಕಾಗಲಿಲ್ಲ, ಸಾರಿ. ಇದು ಪವರ್ಫುಲ್ ದೇವರು ಕೂಡ ಅಂತ ಹೇಳ್ತಾಯಿದ್ರು. ದೇವ್ರು ಮಾತ್ರ ತುಂಬ ಚೆನ್ನಾಗಿದ್ರು. ಒಂಥರ ಏನಪ್ಪ, ಭಯ ಇರೋ ಥರನೇ ಅನಿಸೋದು, ಯಾಕಂದರೆ ಅಷ್ಟು ಚೆನ್ನಾಗಿತ್ತು ದೇವರು. ಮತ್ತು ಅಲ್ಲೆಲ್ಲೋ ಒಂದು ಸ್ಟಾಪ್ ಕೊಟ್ಟು ಅಲ್ಲಿ ಊಟ ಮಾಡ್ಕೊಂಡ್ವಿ. ನೆಕ್ಸ್ಟು ಇನ್ನೇನು ಓಂ ಶಕ್ತಿ ಅಲ್ವಾ, ಓಂ ಶಕ್ತಿ ಅಮ್ಮವ್ರ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಂತೂ ದೇವ್ರು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಸೂಪರ್ ಆಗಿತ್ತು. ದೇವ್ರ ಮೂಗುತಿ ಅಂತೂ ಪಳಪಳ ಅಂತ ಹೊಳಿತಾಯಿತ್ತು. ನಾವು ಸ್ನಾನ ಎಲ್ಲ ಮಾಡ್ಕೊಂಡು ಓಂ ಶಕ್ತಿಗೆ ಬಂದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಈ ಥರ ಮುಡಿ ಎಲ್ಲ ಎತ್ಕೊಂಡಿದ್ರು. ನಾನು ನಮ್ಮ ಯಜಮಾನ್ರು ಮತ್ತು ನಮ್ಮ ಮಗಳು ಮಾಲೆ ಹಾಕಿಸ್ಕೊಂಡಿರಲಿಲ್ಲ, ಆದ್ದರಿಂದ ನಾವು ಬೇರೆ ಕಡೆಯಿಂದನೇ ಬಂದು ದೇವ್ರ ದರ್ಶನ ಮಾಡಿದ್ವಿ. ಯಾರೆಲ್ಲ ಮಾಲೆ ಹಾಕಿಸ್ಕೊಂಡಿದ್ರೋ ಅವರೆಲ್ಲ ಒಟ್ಟಿಗೆ ಹೋಗಿ ದೇವ್ರ ದರ್ಶನ ಮಾಡಿ ಇರುಮುಡಿ ಎಲ್ಲ ತಲುಪಿಸಿ ಬಂದರು. ಅಲ್ಲಿ ಕೋತಿ ಇತ್ತು, ಸಣ್ಣ ಕೋತಿ ಸಾಕೊಂಡಿದ್ರು ಒಂದು ಅಜ್ಜಿ. ಅದನ್ನು ನೋಡಿಕೊಂಡು ಅಯ್ಯೋ ನನ್ನ ಮಗಳು ಎಷ್ಟು ಖುಷಿ ಪಟ್ಲೋ ನೋಡಿ, ಎಷ್ಟು ಖುಷಿಯಾಗಿದ್ದಾಳೆ ನನ್ನ ಮಗಳು. ಅವಳು ಖುಷಿ ನೋಡೋದಕ್ಕೆ ಚೆಂದ. ಅವಳಿಗೆ ಅಪ್ಪ ಆ ಟೂರ್ಲಂತೂ ಇಡೀ 8 ದಿನ ಟೂರಲ್ಲಿ ಅವ್ರ ಅಪ್ಪನ ಎಲ್ಲೂ ಬಿಟ್ಟಿಲ್ಲ ಅವಳು. ಅವ್ರ ಅಪ್ಪಂಗಂತೂ ಸಾಕಾಗಿದೆ. ಯಾಕಂತಂದರೆ ನಾವು ಕರೆದ್ರೆ ಬರ್ತಾನೆ ಇರಲಿಲ್ಲ, ಅಪ್ಪ ಅಂತಾನೆ ಇದ್ಲು. ಏನು ಆಯಿತು, ಕುಡಿಯೋಣ. ಶಾಪಿಂಗ್ ಮಾಡೋಕ್ಕೆ ತುಂಬ ಶಾಪ್ಗಳಿದ್ವು, ಬಟ್ ಶಾಪಿಂಗ್ ಮಾಡಲಿಲ್ಲ. ಯಾಕಂದರೆ ಇದೇ ಫಸ್ಟ್ನೇ ದಿನ ಅಲ್ವಾ,
ಶಾಪಿಂಗ್ ಮಾಡಿಬಿಟ್ರೆ ಏನು ಎಲ್ಲ ಐಟಮ್ಗಳೆಲ್ಲ ಕ್ರ್ಯಾಕ್ ಆಗೋದು, ಡ್ಯಾಮೇಜ್ ಆಗೋದು ಆ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲೇ ಊಟ ಕೊಡ್ತಾಯಿದ್ರು, ಪ್ರಸಾದ ಕೊಡ್ತಾಯಿದ್ರು. ಚೆನ್ನಾಗಿತ್ತು ಪ್ರಸಾದ. ಅದೇನೋ ಗೊಜ್ಜು ಅಂತ ಕೊಟ್ಟಿರೋ, ಅದೇನಂತಲೇ ಗೊತ್ತಾಗಲಿಲ್ಲ ನಮಗಂತೂ. ಹೆಂಗೋ ಹೊಟ್ಟೆ ಬೇರೆ ಹಸ್ತಿತ್ತಲ್ವ, ಅವಳಿಗೂ ಊಟ ಮಾಡಿಸಿ ನಾನು ಊಟ ಮಾಡಿಕೊಂಡು ಅಲ್ಲೇ ಸ್ಟೇ ಇದ್ವಿ. ಮಾರ್ನಿಂಗ್ ಈ ಥರ ಫ್ರೆಶ್ ಅಪ್ ಆಗಿದ್ದೆ, ಅಲ್ಲೇ ಇದ್ವಲ್ಲ ಓಂ ಶಕ್ತಿಯಲ್ಲಿ ಫ್ರೆಶ್ ಅಪ್ ಆಗಿದ್ವಿ. ಇನ್ನೊಂದೇನು ಅಂತಂದರೆ ಅಲ್ಲಿ ತುಂಬ ಇಬ್ನಿ ಇತ್ತು ಆಚೆ. ಹೆಂಗಿತ್ತು ಅಂತಂದರೆ ಸೂರ್ಯ ಏನಪ್ಪ ಹುಡ್ತಾಯಿದ್ರು ಆ ಇಬ್ನಿ ಮಾತ್ರ ಕರಗ್ತಾ ಇರಲಿಲ್ಲ, ಅಷ್ಟು ಇಬ್ನಿ ಹಂಗಿತ್ತು. ಆಮೇಲೆ ಅಲ್ಲಿ ಬಸ್ ಹೊತ್ಕೊಂಡು ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಮತ್ತೆ ಟ್ರಾವೆಲ್ ಎಲ್ಲ ಮಾಡಿ ಚಿದಂಬರಕ್ಕೆ ಹೋದ್ವಿ. ಅಲ್ಲೂ ದೇವಸ್ಥಾನ ಮಾತ್ರ ಅಲ್ಟಿ ಆಗಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿ ಟೆಂಪಲ್ ಸಖತ್ತಾಗಿದ್ವು. ನನಗಂತೂ ಖುಷಿ ಆಯಿತು ನೋಡಿ, ಎಷ್ಟು ದೊಡ್ಡದಾಗಿದೆ. ಇದು 4 ಮೂಲೆಗಳಲ್ಲಿ 4 ಗೋಪುರ ಇದೆ ಅಂತೆ. ಇಲ್ಲೇನು ಗೊತ್ತಾ ಇನ್ಸಿಡೆಂಟ್ ಆಯಿತು, ನಂಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು. ಯಾಕಂತಂದರೆ ಎಲ್ಲರಿಗೂ ತೀರ್ಥ ಕೊಟ್ಟರು, ಆದರೆ ನನ್ನ ಮಗಳು ಕೊಡಲಿಲ್ಲ. ಅವಳು ಬಿಡಿಸ್ಬಿಡ್ತಾಳೋ ಚೆಲ್ಬಿಡ್ತಾಳೋ ಅನ್ನೋದಕ್ಕೆ ರೀಸನ್ಗೂ ಗೊತ್ತಿಲ್ಲ. ಅದು ಕೊಡದೇ ಇರೋದಕ್ಕೆ ನನ್ನ ಮಗಳು ಆ ಟೆಂಪಲಿಂದ ಆಚೆ ಬರೋ ತನಕ ಹತ್ತಿದ್ದಾಳೆ. ಅದೊಂದು ಬೇಜಾರಾಯಿತು. ಅಲ್ಲೇ ಒಂದು ಭರತನಾಟ್ಯ ಕ್ಲಾಸ್ ನಡೀತಾಯಿತ್ತು, ಅದನ್ನು ಶೂಟ್ ಮಾಡ್ಕೊಂಡು ಹಂಗೆ ಆಚೆ ಹೊರಗಡೆ ಹೋಗ್ತಾ ಇದ್ದಾಗ ಒಂದು ಫಾರಿನರ್ಸ್ ಸಿಕ್ಕಿದ್ರು. ಮಾತಾಡಿಸ್ತಾ ಅಲ್ಲೇ ನಿಂತ್ಕೊಂಡು ಅವರು ನಮ್ಮ ಫೋಟೋ ತಗೊಂಡ್ರು, ನಾವು ಅವ್ರ ಫೋಟೋ ತಗೊಂಡ್ವಿ ಅಷ್ಟೇ. ಆಮೇಲೆ ಹಂಗೆ ಮಲಗಿಸ್ಕೊಂಡು ಹೋದ್ವಿ. ನೆಕ್ಸ್ಟು ಇದೊಂದು ಈಶ್ವರ ದೇವಸ್ಥಾನನ ಸುಧಾ ಈಶ್ವರ ದೇವಸ್ಥಾನನ ಯಾವ ದೇವಸ್ಥಾನ ನಂಗೆ ಗೊತ್ತಿಲ್ಲ, ಕನ್ಫ್ಯೂಷನು. ಅದು ಓಪನ್ ಇರಲಿಲ್ಲ, ಅದಕ್ಕೆ 2 hours ಆಗೋದು, 4 ಗಂಟೆ ಆಗುತ್ತೆ ಓಪನ್ ಆಗೋದು ಅಂತ ಹೇಳಿದ್ರು. ನಾವು 2 o'clock ಹೋಗಿದ್ವಲ್ಲ, ಹೆಂಗಿದ್ರು ಊಟ ಎಲ್ಲ ಮಾಡಿಕೊಂಡು ಸರಿ ಹೋಗುತ್ತೆ ಟೈಮಿಂಗ್ಸ್ಗೆ, ಇದನ್ನು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂಥೇಳಿ ಹೋದ್ವಿ. ಊಟ ಎಲ್ಲ ಸೂಪರಾಗಿ ಮಾಡಿದರು. ಅಡುಗೆ ವಿಷಯ ಅಂತ ಬಂದರೆ ತುಂಬ ಅಂದ್ರೆ ತುಂಬಾ ಇಷ್ಟ ಆಯಿತು. ಪರ್ಸನಲಿ ನನಗೆ ತುಂಬ ಇಷ್ಟ ಆಯಿತು ಅಡುಗೆ ಊಟ ಎಲ್ಲ. ಈ ಥರ ಅಕ್ಕಪಕ್ಕದಲ್ಲಿ ನೀರು ಇಸ್ಕೊಂಡೆಲ್ಲ ಇದು ಮಾಡಿದ್ದೀವಿ. ಯಾಕಂದರೆ ನೀರು ತುಂಬ ಕಷ್ಟ ಅಂತ ಹೋದ್ಮೇಲೆ ಗೊತ್ತಾಗಿದ್ದು. ಯಾಕಂತಂದರೆ ಎಲ್ಲಿ ನೋಡಿದ್ರು ಬೀಚು ಮತ್ತು ಉಪ್ಪು ನೀರು ಆ ಥರ ಇತ್ತು. ಟೆಂಪಲ್ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಊಟ ಎಲ್ಲ ಮಾಡ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಅದು ಇದುವರೆಗೆ ಮುಂದೆ ಸಿಗ್ತೀನಿ ಹಿಂಗಿರುತ್ತೆ ದೇವಸ್ಥಾನ. ವಾಚಿಂಗ್ ಸೇಫ್ಟಿ ಇರಲ್ಲ. ನೀನು ಚಿಕ್ಕವ ಆಯ್ತಾ, ನಾನು ಹಾಕಿದ್ರೆ ನೀನು ಹಿಂದೆ ಕೊಂಡೈತಿದೆ ಆಗಲ್ಲ ಇಂಚ. ಅದು ನಮ್ಮ ಪಾಠದಲ್ಲಿ ಇಲ್ಲ. ಏ ಅಂದ್ರೆ ಆಪಲ್, ಡಿ ಅಂದ್ರೆ ಊಟ ಎಲ್ಲ ಮಾಡ್ಕೊಂಡು ಅಪ್ಪ ಮಗಳು ಈ ಥರ ಆಟ ಆಡ್ಕೊಂಡು ಕೂತಿದ್ರು. ಸ್ವಲ್ಪ ಆಮೇಲೆ ಪುನಃ ನೆಕ್ಸ್ಟ್ ಅದೇ ಟೆಂಪಲ್ಗೆ ಹೋದ್ವಿ. ದೇವಸ್ಥಾನ ಅಂತೂ ಇದು ಸೂಪರ್ ಅಂದರೆ ಸೂಪರ್ ಆಗಿತ್ತು. ಯಾಕಂತಂದರೆ ನಿಮಗೆ ಗೊತ್ತಲ್ಲ, ಅಲ್ಲೆಲ್ಲ ದೊಡ್ಡದಾಗಿ ಏನು ಗೋಪುರ ಎಲ್ಲ ಇದೆ, ವಿಶಾಲವಾಗಿರುತ್ತೆ ದೇವಸ್ಥಾನ. ನನ್ನ ಮಗಳು ಒಬ್ಳನ್ನ ಫ್ರೆಂಡ್ ಮಾಡ್ಕೊಂಡಿದ್ಲು ವಿರಕ್ಷಾ ಅಂತ ಆ ಪುಟ್ಟನು. ನನ್ನ ಮಗಳಿಗಿಂತ ಚಿಕ್ಕವಳು. ಏನು ಚೂಟಿ ಅಂದರೆ ಇಬ್ಬರೂ ಎಷ್ಟು ಮುದ್ದಾಗಿ ಮಾತುಕತೆ ಆಡ್ಕೊಂಡು ಕೈ ಇಟ್ಕೊಂಡು ತಪ್ಕೊಂಡು ಕಿಸ್ ಎಲ್ಲ ಕೊಟ್ಕೊಂಡು, ಅವರಿಬ್ಬರದ್ದು ಬಾಂಡಿಂಗ್ ನೋಡೋಕ್ಕೆ ಚೆನ್ನಾಗಿತ್ತು. ಅಷ್ಟು ಚೆನ್ನಾಗಿದ್ರು 2 ದಿನಕ್ಕೇ ಅಷ್ಟು ನನ್ನ ಫ್ರೆಂಡು ಅನ್ನೋಳು ನನ್ನ ಮಗಳು. ಆಮೇಲೆ ಸೀಟಲ್ಲಿ ಬಂದು ಕೂತ್ಕೊಂಡ್ವಿ. ನನ್ನ ತಂಗಿ ಅಂತೂ ಶೈ, ಯಾಕಂದರೆ ಕ್ಯಾಮ್ರಾಗೆ ಮುಖನೇ ತೋರಿಸ್ತಾ ಇರಲಿಲ್ಲ. ಮತ್ತು ನಾವು ಶನೇಶ್ವರ ದೇವಸ್ಥಾನದಲ್ಲಿ ಹಾಲ್ಟ್ ಆಗಿದ್ವಿ. ಮತ್ತು ಅದ್ರ ಮಾರ್ನಿಂಗು
ಅಲ್ಲಿಗೆ ಹೋದರೆ ಕಪ್ಪು ಬಟ್ಟೆ ಮತ್ತು ಕೈ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ ಕಪ್ಪು ಬಟ್ಟೆ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರಬೇಕಂತ ಅದನ್ನೆಲ್ಲ ಮಾಡಿಬಿಟ್ಟು ಬಂದ್ವಿ. ಅಲ್ಲಿ ಫೋಟೋಸ್ ತಗೊಳ್ಳೋಕ್ಕಂತೂ ಬಿಡ್ತಾನೆ ಇರಲಿಲ್ಲ. ಹೆಂಗೋ ಒಂದು ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ, ಸಾರಿ ಬೇಜಾರು ಮಾಡ್ಕೋಬೇಡಿ. ದೇವಸ್ಥಾನ ಅಂತೂ ಇದು ಸೂಪರಾಗಿತ್ತು. ದೇವ್ರ ದರ್ಶನ ಕೂಡ ಹಂಗೆ ಸಕ್ಕತ್ತಾಗಿ ನೋಡಿದ್ವಿ. ಅದ್ರ ನಂತರ ವೇಲಂಗಡಿ ಬೀಚ್ಗೆ ಹೋದ್ವಿ. ನಿದ್ದೆ ಪಾಪಚ್ಚೆ ನಿದ್ದೆ ಮಾಡ್ತಾಯಿದ್ರು, ಅವಳನ್ನ ಇದ್ರು ಬೀಚಲ್ಲಿ ನೋಡೋಣ. ಇದು ಫಸ್ಟ್ ಎಕ್ಸ್ಪೀರಿಯನ್ಸು ತಮಿಳ್ನಾಡು ಬೀಚಲ್ಲಿ. ನಾನು ಮತ್ತು ನಮ್ಮ ಯಜಮಾನ್ರು ನಡ್ಕೊಂಡು ಹೋದ್ವಿ. ನಮ್ಗೆ ಗೊತ್ತೇ ಇಲ್ಲ, ನಾವು ಮುಂದೆ ಹೊರಟೋಗ್ಬಿಟ್ಟಿದ್ದೀವಿ. ನಮ್ಮ ಬಸ್ಸಲ್ಲಿರೋರೆಲ್ಲ ಅವರೇ ಸಪ್ರೇಟ್ ರೂಟಲ್ಲಿ ಹೋಗಿದ್ದಾರೆ. ನಮಗಂತೂ ದೂರ ಅನ್ನಿಸ್ಬಿಟ್ಟು ನೋಡಿ ಬೀಚ್ ನೋಡಿ ಎಷ್ಟು ಖುಷಿ ಅಂದರೆ ನನ್ನ ಮಗಳು ಅಷ್ಟಿಷ್ಟು ಖುಷಿಯಲ್ಲ. ಹಾಗೆ ಅಲ್ಲಿ ಹೋಗ್ತಾ ಹೋಗ್ತಾ ಮೀನುಗಳು ವೆರೈಟೀಸ್ ಫಿಶ್ಗಳು ಇದ್ವು. ಅದನ್ನು ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ಅದನ್ನು ಸರಿಯಾಗಿ ಕ್ಯಾಪ್ಚರ್ ಮಾಡಿಲ್ಲ ನಾನು. ಇಟ್ಸ್ ಓಕೆ. ಬೀಚ್ ಅಂತೂ ಅಲ್ಟಿಮೇಟ್ ಆಗಿತ್ತು. ನೋಡ್ತಿದ್ರೂ ಬಾಚಿ ತಪ್ಕೊಳ್ಳೋಣ ಅನ್ನಂಗೆ ಆಗುತ್ತೆ. ಆದರೆ ಬಟ್ ಭಯ, ನೀರಲ್ವಾ, ನೀರಲ್ಲಿ ಅಂತೂ ಆಟ ಆಡೋಕೆ ಹೋಗ್ಬಾರ್ದು. ಏನೋ ನಮ್ಮ ಮಮ್ಮಿ ಹೇಳ್ತಾರೆ, ಏನೋ ಬೆಂಕಿ ಸವಾಸ ನೀರು ಸವಾಸ ಯಾವತ್ತೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನೋಡಿ ಬೀಚ್ ಮಾತ್ರ ಎಷ್ಟು ಚೆನ್ನಾಗಿದೆ. ನೋಡ್ತಿದ್ರೆ ಭಯ ಆಗ್ತಿದೆ ನನಗೆ. ನೋಡಿ ನಮಗೆ ಬಸ್ ಅವರೆಲ್ಲ ಬಂದಿದ್ದಾರೆ. ನೀರು ಅಲೆ ಸೌಂಡ್ ನೋಡಿ ಹೆಂಗಿದೆ ಅಂತ, ಎಷ್ಟು ಸ್ಪೀಡಲ್ಲಿ ಬರ್ತಾಯಿದೆ. ವಾವ್, ಸೂಪರ್ ಅಲ್ಲ. ನೋಡ್ರೆ ಭಯ ಆಗುತ್ತೆ. ಅದ್ರಲ್ಲಿ ಬೇರೆ ಬಲೂನ್ ಹೋಗೋದು ತಗೊಂಡಿದ್ದಾರೆ. ಒತ್ಕೊಟ್ಟಾದ್ರೆ ಏನು ಮಾಡೋದು. ಅಪ್ಪ ಮಗಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು. ನನ್ನ ಮಗಳು ಎಕ್ಸ್ಪೆಷಲಿ ನನ್ನ ಮಗಳು ಇನ್ನೂ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ನೋಡಿ ಆ ವಿಡಿಯೋ ನೋಡ್ತಾ ನೋಡ್ತಾ ಇಲ್ಲಿ ಕಿರುಚುತ್ತಾ ಇದ್ದಾಳೆ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸಖತ್ ಎಂಜಾಯ್ ಮಾಡಿದ್ಲು. ನಾನು ನೀರಿಗೆಲ್ಲ ಇಳಿಯೋಕ್ಕೆ ಹೋಗಲಿಲ್ಲ. ಒಂದು ಫೋಟೋಸ್ ವೀಡಿಯೋಸ್ ರೀಲ್ಸ್ ಮಾಡಿಕೊಂಡು ಸುಮ್ಮನೆ ಅದೇ. ಯಾಕಂದರೆ ಇವಳನ್ನೇ ನೋಡ್ಕೋಬೇಕಾಗುತ್ತಲ್ಲ, ಆಮೇಲೆ ನಮ್ಮದೇ ನೋಡ್ಕೊಳ್ಳೋಣ, ಫ್ರೆಶ್ ಅಪ್ ಇಲ್ಲ ಇವರನ್ನೇ ನೋಡ್ಕೊಳ್ಳೋಣ ಅನ್ನೋದು ಆಗ್ಬಿಡುತ್ತೆ. ಮಕ್ಕಳನ್ನ ಕರ್ಕೊಂಡು ಹೋದರೆ ಅವ್ರದ್ದೇ ಕತೆ ಆಗ್ಬಿಡುತ್ತೆ, ಅವ್ರನ್ನೇ ನೋಡ್ಕೊಳ್ಳೋದಾಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಟ ಆಡ್ತಿದ್ದಾಳೆ. ಅವಳಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದಾಳೆ ಬೀಚಲ್ಲಂತೂ. ಅದು ನೋಡ್ಬಿಟ್ಟು ಅವಳು ಮನೆಗೆ ಹೋಗಲ್ಲ ಅಂತ ಹೇಳ್ತಿದ್ಲು. ಮನೆಗೆ ಹೋಗೋಣ ಅಂತಂದರೆ ಸಾಕು, ಬೇಡ ಬೀಚ್ ಅಂತ. ಆಮೇಲೆ ಅಪ್ಪ ಮಗಳು ಇಬ್ಬರು ಫ್ರೆಶ್ ಅಪ್ ಆದರು. ನೋಡಿ ಅವರು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಂಜಾಯ್ ಎಲ್ಲ ಮಾಡ್ಕೊಂಡಿದ್ದಾರೆ. ನಾವು ಅವ್ರ ಕೊಟ್ಟಗಳೆಲ್ಲ ನನ್ನ ಮಗಳು ಏನು ಗೊತ್ತಾ, ಏನೋ ಆ ಪಾಟಿ ಬಿಸಿಲಲ್ಲಿ ಅವಳಿಗೆ ಬಿಸಿ ಬಿಸಿ ಜೋಳ ಬೇಕಂತ. ನೋಡಿ ಅವರಪ್ಪ ಕೇಳಿದ್ದು ತಡ ಹೆಂಗೆ ತೊಗೊಡ್ತಿದ್ದಾರೆ ನನಗೆ. ಇನ್ನೊಂದು ಕಾಮಿಡಿ ಗೊತ್ತಾ, ಹೋಗ್ತಾ ಹೋಗ್ತಾ ಅವಳು ಆಟ ಸಾಮಾನು ಬೇಕು ಅಂತ ಹೇಳಿದ್ಲು. ಅದು ಕೊಡ್ಸಲ್ಲ ಅಂದಿದ್ದಕ್ಕೆ ಯಾವ ಥರ ಆಟ ಮಾಡ್ತಿದ್ದಾಳೆ ಮುಂದೆ ವಿಡಿಯೋದಲ್ಲಿ ನೋಡಿ. ಕೊಟ್ಟಗಳೆಲ್ಲ ಹಿಡ್ಕೊಂಡು ನಿಂತಿದ್ದೀವಿ. ಅವ್ರು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಅಲ್ವಾ ಶ್ಯಾಮ? ಫುಲ್ ಚೆನ್ನಾಗಿತ್ತು ಆಟ. ಮುಗಿ ಶೋಕೇಶ್ ಆ್ಯಂಡ್ ಟಾಯ್ಸ್ಗಳು ಸೂಪರಾಗಿದ್ವು. ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡೆ, ಏನು ತೊಗೊಳೋದು ಬೇಡ ಅಂದ್ಬಿಟ್ಟು. ಯಾಕಂತಂದರೆ ಇವಾಗ ತಗೊಂಡ್ರೆ ಇನ್ನೊಂದು ಸ್ವಲ್ಪ ದಿನ ಆದರೆ ಡ್ಯಾಮೇಜ್ ಆಗಿಬಿಡುತ್ತೆ, ಅದು ಇದು ಅಂತ ತಲೆ ಕೆಡಿಸ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಇವಳಿಗೊಂದು ಆಟ ಸಾಮಾನು, ಅಷ್ಟು ಆಟ ಮಾಡ್ತಿದ್ಲಲ್ಲ ಅದಕ್ಕೊಂದು ಆಟ ಸಾಮಾನು ತೊಗೊಂಡ್ವಿ. ಅಲ್ಲಿ ಒಂದು ಚರ್ಚ್ ಇತ್ತು, ಅದ್ರ ಆಪೋಸಿಟ್ಟು ಕೂತ್ಕೊಂಡು ವಿಶ್ರಾಂತಿ ತೊಗೊಂಡ್ವಿ. ಎಲ್ಲರೂ ಸ್ನಾನ ಮಾಡೋಕ್ಕೆ ಹೋಗಿದ್ರು. ನಾವು ಆಟ ಆಡಿರಲಿಲ್ವಲ್ಲ, ಕೆಲವರು ಆಟ ಆಡಿರಲಿಲ್ಲ. ನಾವೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತಾಯಿದ್ವಿ. ನೋಡಿ ಈ ಥರ ರೀಲ್ಸ್ ಎಲ್ಲ ಮಾಡಿಕೊಂಡು ಅಪ್ಪ ಮಗಳು, ನಾನು ನನ್ನ ಮಗಳು, ನಾನು ನಮ್ಮ ಯಜಮಾನ್ರು ಈ ಥರ ಎಲ್ಲ ರೀಲ್ಸ್ ಎಲ್ಲ ಮಾಡಿದ್ವಿ. ಬೀಚ್ಲೆಲ್ಲ ಆಟ ಆಡ್ಕೊಂಡು ನಾವು ರಾಮೇಶ್ವರಕ್ಕೆ ಹೋಗ್ತಿದ್ವಿ. ತುಂಬ ಲಾಂಗ್ ಇತ್ತಲ್ಲ, ಅದಕ್ಕೆ ಒಂದು ಟೀ ಕಾಫಿ ಬ್ರೇಕ್ ಅಂತ ಕೊಟ್ಟಿದ್ದರು. ಅದೇ ಒಂದು ಶಾಪ್ ಕೂಡ ಇತ್ತು, ಅಲ್ಲಿ ಹೋಗಿ ವಿಸಿಟ್ ಮಾಡಿದೆ. ನಾನು ಒಂದು ಜ್ಯೂಸ್ ತಗೊಂಡೆ. ಟೀ ಕಾಫಿ ಕುಡಿಯೋಕ್ಕೆ ನನಗೆ ಇಷ್ಟ ಆಗೋಲ್ಲ ಜಾಸ್ತಿ, ಅದಕ್ಕೆ ಜ್ಯೂಸ್ ಕುಡಿಯೋಣ ಒಂದು ಜ್ಯೂಸ್ ತೊಗೊಂಡೆ. ಇದೇ ಒಳ್ಳೆಯ ಗ್ಯಾಪ್ ಅಂತ ಹೇಳ್ಬಿಟ್ಟು ನನ್ನ ಮಗಳು, ಯಾಕಂದರೆ ಮಲಗಿದ್ಲು
ಅವಳಿದ್ರೆ ಕೇಳ್ತಾಳೆ, ಅವಳಿಗೆ ಇದೆಲ್ಲ ಅಡ್ಜಸ್ಟ್ ಆಗಲ್ಲ ಜಾಸ್ತಿ. ಅದರಿಂದ ಅವಳು ಇಲ್ದಾಗ ಜ್ಯೂಸು ಐಸ್ ಕ್ರೀಮು ಅಂತಂದೆಲ್ಲ ತಿನ್ಕೊತಾ ಇದ್ವಿ. ಅಲ್ಲಿ ಆಚೆ ಕಡೆ ಇದು ಬೆಳೀತಾ ಇದ್ರು, ಅದನ್ನು ನೋಡ್ತಾ ಇದ್ದೆ. ಎಷ್ಟು ಚೆನ್ನಾಗಿತ್ತು ಅಂತ ಅನ್ನಿದೆ. ಅದು ತುಂಬ ದೊಡ್ಡದಾಗಿ ವಿಶಾಲವಾಗಿತ್ತು. ಮಾಡ್ಕೊಂಡು ಇತ್ತು, ಅದನ್ನು ನೋಡ್ತಾ ಕುಡಿದೆ. ಆಮೇಲೆ ಎಲ್ಲ ಬಸ್ನವರೆಲ್ಲ ಬಂದರು. ಆಮೇಲೆ ಅಯ್ಯಪ್ಪ ಸ್ವಾಮಿದು ಪಿಕ್ಚರ್ ಹಾಕಿದ್ರು, ಅದನ್ನು ನೋಡ್ತಾ ಕೂತಿದ್ರು ಎಲ್ಲ. ಅಂತೂ ರಾಮೇಶ್ವರಕ್ಕೆ ಬಂದ್ವಿ. ಅಲ್ಲೇ ಹಾಲ್ಟ್ ಕೂಡ ಇದ್ವಿ. ನೋಡೋಣ ಏನಾದರೂ ಸಿಗುತ್ತಾ ಅವಳಿಗೆ ದೋಸೆ ಅಂತ ಹೋದ್ವಿ, ಆದರೆ ಬಟ್ ಸಿಗಲಿಲ್ಲ. ಅವಳು ತುಂಬ ಹೊಟ್ಟೆ ಹಸಿ ಅಂತಿದ್ಲು. ಮತ್ತು ಸ್ವಲ್ಪ ಮುಳುಗಿ ಮತ್ತು ನಾವು ತಮಿಳ್ನಾಡು ಗಾಡಿ ಹತ್ಕೊಂಡು ಹೋದ್ವಿ. ಆಟೋಗೆ 20, ಬಸ್ಗೂ 20. ಅವರು ನಾವು ಕನ್ನಡದವರು ಅಂತ ಗೊತ್ತಾದ್ಮೇಲೆ ಅವರು ನಮಗೆ ಕನ್ನಡ ಸಾಂಗೇ ಹಾಕಿದ್ರು. ಬಟ್ ನನಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಅಂತೂ ರಾಮೇಶ್ವರಕ್ಕೆ ಬಂದಿದ್ವಿ. ನೋಡಿ ಎಷ್ಟು ದೊಡ್ಡದಾಗೈತೆ ದೇವಸ್ಥಾನ ಅಂತ ನನಗೂ ಇದುವರೆಗೂ ಗೊತ್ತೇ ಇರಲಿಲ್ಲ. ಎಲ್ಲ ಬಿಗ್ ಟೆಂಪಲ್ಸ್. ಅಲ್ಲಿ ರಾಮೇಶ್ವರ ಬೀಚ್, ಅಲ್ಲಿ ಹೋಗಿ 3 ಸಲ ಬೀಚ್ ನೀರನ್ನು ಅದು ನಮಸ್ಕಾರ ನಾವಂತೂ ಹೇರ್ ಸ್ಟೈಲ್ನು ಅಂದರೆ ಹೇರ್ನು ಕೂಡ ನೀಟಾಗಿ ಬಂದ್ ಮಾಡ್ಕೊಳ್ದೇ ಹೋಗಿದ್ದೀನಿ. ನೋಡಿ ಬೀಚು ನಿಮಗೆ ಕಾಣಿಸ್ತಿರ್ಬೋದು. ಕತ್ಲೆ ಇತ್ತಲ್ವ, ಬೆಳಗಿನ ಜಾವ 5 ಗಂಟೆ ಏನೋ ಹೋಗಿದ್ವಿ. 5 ಗಂಟೆ ಅಲ್ಲ, 4 ಗಂಟೆ 5 ಗಂಟೆ ಹಂಗೆ ಹೋಗಿದ್ವಿ. ಈ ಥರ ಅಲ್ಲೇ ಇಷ್ಟು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಇದೇ ಕೂತ್ಕೊಂಡು ಅಂತ ಕತ್ಲೆ ಅಂದ್ಕೊಂಡಿದ್ರೆ ಹಂಗೆ ಹೋಗ್ತಾ ಹೋಗ್ತಾ ಬೆಳಕೆ ಆಗ್ಬಿಟ್ಟಿದೆ. ಅಷ್ಟು ಬೇಗನೆ ಆಗೋಗ್ತು. ಯಾಕಂದರೆ ನಾವು ಅಷ್ಟು ಬೇಗ ಎದ್ದಿದ್ವಲ್ಲ, ಗೊತ್ತೇ ಆಗಲಿಲ್ಲ. ಆಮೇಲೆ ಆಯಾಸನೂ ಇರಲಿಲ್ಲ. ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಆಯಾಸ ಅಂತೂ ಏನೂ ಇರಲಿಲ್ಲ. ಒಳ್ಳೆ ಖುಷಿಯಾಗಿ ಹೋದ್ವಿ, ಆ್ಯಕ್ಟಿವ್ ಆಗಿದ್ವಿ. ಮತ್ತು 2 ಬಾವಿ ಚಿಕ್ಕ ಮಗಳು ಫ್ರೆಶ್ ಅಪ್ ಆಗಿ ನಿಂತಿದ್ದಾಳೆ. ಯಜಮಾನ್ರು ನಾನು ಡ್ರೆಸ್ ಚೇಂಜ್ ಮಾಡಿದ್ದೀನಿ. ಎಷ್ಟು ಮುದ್ದಾಗಿ ಕಾಣಿಸ್ತಲ್ಲ. ಹಾಯ್ ಮಾಡು, ಹಾಯ್ ಮಾಡೆ, ಹಾಯ್ ಹಾಯ್ ಮಾಡು. ನಾವು ರಾಮೇಶ್ವರ ಇದ್ದೀವಿ. ನಿಮ್ಮ ಫ್ರೆಂಡ್ ಬುಂಡೇನ 22 ಬಾವಿ ನೀರಲ್ಲೂ ಸ್ನಾನ ಮಾಡಿಕೊಂಡು ಹಂಗೇ ಒದ್ದೆಯಲ್ಲಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಲ್ಲೇ ಲಾಡು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತಿಂದ್ಕೊಂಡು ಎಷ್ಟು ಡಿಸೈನಾಗಿ ಮಾಡಿದರು ಅಂದರೆ ವಾಲಲ್ಲಿ, ಮೇಲ್ಗಡೆ ವಾಲು ತುಂಬ ಅಂದರೆ ತುಂಬ ಡಿಸೈನಾಗಿ ಮಾಡಿದರು. ಇದು ಅಷ್ಟೇ ದೇವಸ್ಥಾನ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಆಮೇಲೆ ನೆಕ್ಸ್ಟು ಡಿಸ್ಕಷನ್ ಆಗ್ತಾಯಿತ್ತು. ಕೆಲವರು ಹೋಗಿದ್ದು ಬಂದಿದ್ರಂತೆ ಧನುಷ್ಕೋಡಿಗೆ. ಯಾರ್ಯಾರು ಎಲ್ಲ ಹೋಗಿಲ್ಲ ಅವರೆಲ್ಲ ಒಂದು ಕಡೆಯಿಂದ ಹೋಗಿ ಅಂತ ಹೇಳ್ಬಿಟ್ಟು ಹೋದರು. ಅಲ್ಲಿ ಅವರೆಲ್ಲ ಹೋಗಿ ತಿಂಡಿ ತಿಂದ್ಕೊಂಡು ಅವ್ರು ರೆಡಿಯಾಗಿದ್ದರು. ನಾವಿಲ್ಲಿ ಧನುಷ್ಕೋಡಿ ನೋಡೋಣ ಅಂತೇಳಿ ಬಂದ್ವಿ, ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಅವರು ಅಂಕಲ್ಲು 3 ಕಡೆನೂ ಏನೋ ಕರ್ಕೊಂಡೋಗಿದ್ರು. ಒಂದು ರಾಮನ ದೇವಸ್ಥಾನ, ಇನ್ನೊಂದು ರೈಲ್ವೆ ಟೇಷನ್ನು, ಹಳೆ ರೈಲ್ವೆ ಟೇಷನ್ ಅದಂತೆ. ಮತ್ತಿದು ಲಾಸ್ಟ್ ಬಾರ್ಡ್ ಅಂತಲೇ ಹೇಳ್ಬೋದು, ತಮಿಳ್ನಾಡು ಬಾರ್ಡು. ಒಂದು ಕಡೆ ಓಷಿಯನ್ನು, ಇನ್ನೊಂದು ಬಂಗಾಳಕೊಲ್ಲಿ. 2 ಸಮುದ್ರಗಳು ಒಟ್ಟಿಗೆ ಸಂಗಮ ಆಗೋದನ್ನ ತೋರಿಸಿದ್ರು. ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ ಆ ಪ್ಲೇಸ್ ನೋಡೋದಕ್ಕೆ. ನನಗೆ ನೇಚರ್ ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ಯಾಕಂತಂದರೆ ನೇಚರು ಏನೋ ಒಂಥರ ಎನರ್ಜಿ ಸಿಗುತ್ತೆ. ಮತ್ತು ಒಂದು ಬಾಡಿಲಾಗಿರೋ ಟೆಂಪ್ರೇಚರ್ ಆಗಿರ್ಬೋದು, ವೇರಿಯೇಷನ್ ಆಗಿರ್ಬೋದು, ಅದನ್ನೆಲ್ಲ ಒಂದು ಈಕ್ವಲಾಗಿ ಇದು ಮಾಡುತ್ತೆ ಅಂತ ನನ್ನ ಪ್ರಕಾರ ಹೇಳ್ಬೋದು. ಒಂದು ನೆಮ್ಮದಿ ಅಂತ
ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿತ್ತು ದೇವಸ್ಥಾನವೂ ಅಷ್ಟೇ, ನೇಚರು ಅಷ್ಟೇ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಸುತ್ತ ನೀರು, ಮಧ್ಯದಲ್ಲಿ ನಾವು. ಈ ಸೈಡು ಬಂಗಾಳ ಕೊಲ್ಲಿ ಅಂದರೆ ಲೆಫ್ಟ್ ಸೈಡು. ರೈಟ್ ಸೈಡು ಇದು ಇಂಡಿಯನ್ ಓಷನ್. ನೋಡಿ ಎರಡು ಸಂಗಮ ಆಗ್ತಿದೆ. ಹಿಂಗೆಲ್ಲ ಇಳಿಬೇಕು, ಹುಷಾರಾಗಿ ಇಳಿಬೇಕು. ನನಗಂತೂ ಸ್ವರ್ಗದ ಥರನೇ ಫೀಲ್ ಆಗ್ತಿತ್ತು. ಅಷ್ಟು ಖುಷಿ ಆಗೋದು, ಅಷ್ಟು ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು. ಮತ್ತು ಕಣ್ಣಿಗೆ ಮಾತ್ರ ಹಬ್ಬ ಅಂತಲೇ ಹೇಳ್ಬೋದು. ಆ ಸಮುದ್ರಗಳ ಅಲೆ ಆಗಿರ್ಬೋದು, ಸುತ್ತ ಏನು ಸಮುದ್ರನೇ ಇರೋದ್ರಿಂದ ನೋಡೋಕ್ಕೆ ಕಣ್ಣಿಗೆ ಹಬ್ಬ. ದೂರ ಬಂದು ಫೋಟೋಸು, ವೀಡಿಯೋಸು, ರೀಲ್ಸು ಮಾಡದೇ ಇರೋಕ್ಕಾಗುತ್ತಾ? ಎಲ್ಲ ಥರನೂ ವೀಡಿಯೋಸ್, ಫೋಟೋಸ್ ಎಲ್ಲ ತಗೊಂಡು ಬಂದ್ವಿ. ನೋಡ್ತಿದ್ರೆ ಹೋಗೋಕ್ಕೆ ಮನಸ್ಸೇ ಇಲ್ಲ, ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು ಆ ಪ್ಲೇಸ್ ಅಂತೂ. ಅವರು ಟೈಮೇ ಕೊಡಲಿಲ್ಲ, 1/2 hour ಅಂತ ನೋಡ್ತಿದ್ರು. ಇದರಲ್ಲಿ ಬೇಗನೆ ಕರ್ಕೊಂಡೋದ್ರು. ಅಲ್ಲಿ ನಾನು ಬಟ್ ಅದು ಬಸ್ಸಲ್ಲೇ ಮನೆಗೆ ಬರೋ. ನೋಡಿ ಇದು ಹಳೇ ರೈಲ್ವೆ ಸ್ಟೇಷನ್ ಅಂತ. ಅಲ್ಲೇ ರಾಮನ ದೇವಸ್ಥಾನ ಇದೆ. ನೋಡಿ ಇದೆ ರೈಲ್ವೆ ಟ್ರ್ಯಾಕು. ಆಗ ಇದ್ದಿದ್ದಂತೆ ರೈಲ್ವೆ ಟ್ರ್ಯಾಕು. ನೋಡಿ ನನ್ನ ಮಗಳು ಏನೋ ಅವ್ರ ಅಪ್ಪನ ತಗೊಡು ಅಂತ ತಿಳ್ಕೊಂಡಿದ್ದಾಳೆ. ಈ ಥರ ಹಠ ಮಾಡ್ತಾಳೆ ಅಂದ್ಬಿಟ್ಟೆ ಅವಳಿಗೆ ಏನಾರು ಒಂದು ಕೊಡಿಸ್ತಾರೆ. ಬಟ್ ಅವಳು ಪಾಪ ಹಂಗೆ ರಾಮನ ದೇವಸ್ಥಾನ ಬಂದಿದ್ವಿ. ಹಾಗೆ ಯಾರೆಲ್ಲ ಧನುಷ್ಕೋಡಿಗೆ ಬಂದಿದ್ವಿ ಅವರೆಲ್ಲ ರಾಮಂದು ಕಲ್ಲನ್ನ ಎತ್ತಿ ಕೂಗಿ ನಮಸ್ಕರಿಸಿ ಒಳ್ಳೆ ಗುಡ್ ವೈಬ್ಸ್ನ ತೊಗೊಂಡು ಬಂದ್ವಿ ಅಂತಲೇ ಹೇಳ್ಬೋದು ನಿಮ್ಮ ಜೊತೆಗೆ. ಬನ್ನಿ. ಸಾರಿ ಮರ್ತಿದ್ದೆ, ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರ ಮನೆಯೂ ತೋರಿಸ್ತೀನಿ ಅಂತೇಳಿ ಅವ್ರ ಮನೆಗೆ ಕರ್ಕೊಂಡು ಬಂದಿದ್ದೆ. ತುಂಬ ಅಂದರೆ ತುಂಬ ಪ್ರೈಸಸ್ಸು, ನೋಬೆಲ್ಸ್ ಪ್ರಶಸ್ತಿಗಳೆಲ್ಲ ಇದ್ವು. ನೋಡಿ ತುಂಬ ಖುಷಿಯಾಯಿತು. ನಮ್ಮ ದೇಶದಲ್ಲಿ ಈ ಥರ ಇದ್ದಾರೆ, ಇನ್ನು ಮುಂದೆ ಬರೋರು ಇದ್ದಾರೆ ಇದೇ ಥರ ಅಂತ ಅನಿಸ್ತಾಯಿತ್ತು. ತುಂಬ ಹೆಮ್ಮೆ, ಪ್ರೌಡ್ ಫೀಲ್ ಅಂತಲೇ ಹೇಳ್ಬೋದು. ಅದನ್ನೆಲ್ಲ ನೋಡೋದಕ್ಕೆ, ಕಣ್ಣು ತುಂಬಿಸ್ಕೊಳ್ಳೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ಅಂತ. ಇದು ರಾಮೇಶ್ವರದಿಂದ ಹೋಗ್ತಾ ಇರಬೇಕಾದ್ರೆ ಬ್ರಿಡ್ಜಿಂದ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಕಡೆ ಈ ಕಡೆ ನೀರು, ಮಧ್ಯದಲ್ಲೇ ಬ್ರಿಡ್ಜು. ಯಾವ ಥರ ಟೆಕ್ನಿಕಲ್ ಮಾಡಿದಾರೋ ಅವರೇ ಗ್ರೇಟ್ ಅಂತಲೇ ಹೇಳ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಹೈವೇ ರೋಡ್ ಆಗಲಿ, ಟ್ರೈನ್ದಾಗಲಿ, ಅಲ್ಟಿಮೇಟ್ಲಿ ರಿಯಲಿ ಇಟ್ಸ್ ವೆರಿ ವೆರಿ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. ಇದಿಷ್ಟು 3 ದಿನದ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಸಪೋರ್ಟ್. ಲವ್ ಯು ಆಲ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಪಾರ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.